ಕಣ ರಂಗೇರ್ತಾ ಇದೆ. ಕಾಂಗ್ರೆಸ್ನವರು ಕೂಡ ನಾನಾ ರೀತಿಯ ರಣತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ. ಅದಕ್ಕೆ ವೇದಿಕೆ ಅನ್ನುವಂತೆ ಸಿಎಲ್ಪಿ ಮೀಟಿಂಗ್ ಅನ್ನು ಕರೆಯಲಾಗಿದೆ. ಶತಾಯಗತಾಯ ಕಾಂಗ್ರೆಸ್ ಮೇಲುಗೈಯನ್ನ ಸಾಧಿಸಬೇಕು ಅನ್ನುವಂತಹ ಒಂದು ಪಣ ತೊಟ್ಟ ಹಿನ್ನೆಲೆ ನಾನಾ ರೀತಿಯ ಸ್ಟ್ರಾಟಜಿಗಳನ್ನ ಮಾಡ್ತಾ ಇದೆ. ಇವತ್ತಿನ ಸಿಎಲ್ಪಿ ಮೀಟಿಂಗ್ ಇದೇ ವಿಚಾರಗಳಿಗಾಗಿ ಹಲವು ಮಹತ್ವವನ್ನ ಪಡೆದುಕೊಳ್ತಾ ಇದೆ. ಯಾವುದೇ ಕಾರಣಕ್ಕೂ ಅಡ್ಡ ಮತದಾನ ಅನ್ನುವಂತಹ ಗೋಜಿಗೆ ಶಾಸಕರು ಹೋಗಬಾರದು. ಆ ನಿಟ್ಟಿನಲ್ಲಿ ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂತಹ ಕೆಲಸ ಈಗ ಕಾಂಗ್ರೆಸ್ನ ಮುಖಂಡರಿಂದ ಆಗುತ್ತೆ. ಸೊ ಖಾಸಗಿ ಹೋಟೆಲ್ನಲ್ಲಿ ಸಿಎಲ್ಪಿ ಮೀಟಿಂಗ್ ನಡೆಯುತ್ತೆ. ಮಧ್ಯಾಹ್ನ 3:00 ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ಆರಂಭ ಆಗುತ್ತೆ. ಎಲ್ಲ ಶಾಸಕರು ಸಭೆಗೆ ಭಾಗಿಯಾಗಬೇಕು ಅಂತ ಖಡಕ್ ಸೂಚನೆಯನ್ನ ಕೊಡಲಾಗಿದೆ. ಶಾಸಕರನ್ನ ಕರೆದುಕೊಂಡು ಬರುವಂತಹ ಹೊಣೆಯನ್ನ ಆಯಾ ಉಸ್ತುವಾರಿ ಸಚಿವರಿಗೆ ನೀಡಲಾಗಿದೆ. ಇವತ್ತು ಹೋಟೆಲಲ್ಲೇ ವಾಸ್ತವ್ಯ ಹೂಡ್ತಾರೆ ಶಾಸಕರು. ಹೋಟೆಲ್ನಿಂದಲೇ ನೇರವಾಗಿ ಮತದಾನಕ್ಕೆ ತೆರಳೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಅಡ್ಡ ಮತದಾನದ ಭಯ ಈಗ ಈ ನಾಯಕರನ್ನ ಕಾಡ್ತಾ ಇದೆ. ಹೀಗಾಗಿ ಹೋಟೆಲಲ್ಲೇ ವಾಸ್ತವ್ಯ ಹೂಡಿ ಹೋಟೆಲಿಂದ ನೇರವಾಗಿ ಮತದಾನಕ್ಕೆ ಬರುವಂತಹ ಕೆಲಸ ಈಗ ಕಾಂಗ್ರೆಸ್ ಶಾಸಕರಿಂದ ಆಗ್ಲಿಕ್ಕಿದೆ. ಸಭೆಯಲ್ಲಿ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಅಭ್ಯರ್ಥಿಗಳಾಗಿರುವಂತಹ ಅಜಯ್ ಮಾಖೇನ್, ಸೈಯದ್ ಹುಸೇನ್, ಜಿಸಿ ಚಂದ್ರಶೇಖರ್ ಕೂಡ ಈ ಸಿಎಲ್ಪಿ ಮೀಟಿಂಗ್ ಅಲ್ಲಿ ಭಾಗಿಯಾಗ್ತಾರೆ. ಬಸ್ ಮೂಲಕ ಎಲ್ಲ ಕಾಂಗ್ರೆಸ್ನ ಶಾಸಕರು ಆಗಮಿಸ್ತಾರೆ. ಅಡ್ಡ ಮತದಾನದ ಆತಂಕ, ಮತದಾನಕ್ಕೆ ಗೈರಾಗುವ ಆತಂಕ. ಸೊ ಹೀಗಾಗಿ ಎಲ್ಲ ಶಾಸಕರು ಒಟ್ಟಾಗಿರೋದಕ್ಕೆ ಹೈಕಮಾಂಡ್ ನಾಯಕರು ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ. ಸೊ ಬಹಳ ಪ್ರಮುಖವಾದಂತಹ ವಿಚಾರ ಅಂತಂದ್ರೆ ರಾಜ್ಯಸಭೆ ಚುನಾವಣೆಯಲ್ಲಿ ಪ್ರಮುಖವಾಗಿ ಎರಡು ಆತಂಕ ರಾಜ್ಯ ಕಾಂಗ್ರೆಸ್ ನಾಯಕರನ್ನ ಕಾಡ್ತಾ ಇದೆ. ಅಡ್ಡ ಮತದಾನದ ಆತಂಕ ಒಂದು ಕಡೆ ಆದ್ರೆ ಮತದಾನಕ್ಕೆ ಶಾಸಕರು ಗೈರಾಗುವ ಆತಂಕ ಕೂಡ ಇರೋದು. ಸೊ ಗೈರಾಗುವಂತೆ ನೋಡಿಕೊಂಡರೂ ಕೂಡ ಅದು ವಿಪಕ್ಷಗಳಿಗೆ ಮೇಲುಗೈಯೇ ಸರಿ. ಸದ್ಯಕ್ಕೆ ಈ ಎಲ್ಲ ಲೆಕ್ಕಾಚಾರಗಳನ್ನು ಹಾಕಿರುವಂತಹ ನಾಯಕರುಗಳು ಎಲ್ಲ ಶಾಸಕರು ಒಟ್ಟಾಗಿ ಒಂದೇ ಕಡೆ ಇರಬೇಕು ಮತ್ತು ವಿದೌಟ್ ಫೇಲ್ ಎಲ್ಲರೂ ಕೂಡ ಅಟೆಂಡ್ ಆಗಲೇಬೇಕು, ಹೋಟೆಲ್ಗೆ ಬರಲೇಬೇಕು ಅನ್ನುವಂತಹ ಖಡಕ್ ಸೂಚನೆಯನ್ನು ಕೊಡಲಾಗಿದೆ. ಆಯಾ ಜಿಲ್ಲಾ ಉಸ್ತುವಾರಿಗಳೇನಿರ್ತಾರೆ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಜಿಲ್ಲೆಯ ಶಾಸಕರುಗಳನ್ನ ತಪ್ಪದೇ ಕರೆದುಕೊಂಡು ಬರಬೇಕು ಮತ್ತು ನಾಳೆ ಮತದಾನಕ್ಕೆ ಹಾಜರಾಗುವಂತೆ ನೋಡ್ಕೋಬೇಕು. ಸೊ ಈ ಎಲ್ಲ ಪ್ರಮುಖ ವಿಚಾರಗಳು ಈಗ ಸದ್ಯಕ್ಕೆ ಉಸ್ತುವಾರಿಗಳಿಗೆ ಟಾಸ್ಕ್ ಆಗಿದೆ. ಇನ್ನು ಮತ್ತೊಂದು ಕಡೆ ಮಧ್ಯಾಹ್ನ 3:30 ಖಾಸಗಿ ಹೋಟೆಲಲ್ಲಿ ಸಿಎಲ್ಪಿ ಮೀಟಿಂಗ್ ನಡೆಯುತ್ತೆ. ಈ ಸಿಎಲ್ಪಿ ಮೀಟಿಂಗ್ನಲ್ಲಿ ಎಲ್ಲ ಶಾಸಕರು ಕಡ್ಡಾಯವಾಗಿ ಭಾಗಿಯಾಗಬೇಕು. ಜೊತೆಗೆ ಹಲವು ರಣತಂತ್ರಗಳನ್ನ ಈ ಒಂದು ಸಭೆಯಲ್ಲಿ ರೂಪಿಸಲಾಗುತ್ತೆ.